ಸೊಕ್ಕಿಲ್ ಮರಿಬೇಕಾಗತ್ತೆ ಅಂತೇಳಿ ನಾನು ನನ್ನ ಹೆಂಡತಿ ಸಮಾಧಾನ ಮಾಡಿದೆ. ಅದು ಎಷ್ಟು ಸರಿ ಒಪ್ಪುತ್ತೋ ಹೀಗೆ ನಾವು ಸಹಜವಾಗಿ ಅಪಾಯಿಂಟ್ ಆಗಬೇಕಾದ್ರೆ ಒಂದು 3-4 ನಿಮಿಷ ಭಾಳ ತೊಗೊಳ್ಳೋದಿಲ್ಲ. ಯಾರು ಏನು ಅಂದ್ಕೊಳ್ಬೇಡ್ರಿ. ಅವಾಗಾದ್ರೆ ಅನಿವಾರ್ಯ, ಹೇಳೋದು ಅನಿವಾರ್ಯ, ಕೇಳೋದು ಅನಿವಾರ್ಯ. ಬಟ್ ಈಗ ನನಗೆ ಹೇಳೋದು ಅನಿವಾರ್ಯ ಅನ್ನೋಕ್ಕೂ ಮನಸ್ಸು ಬರೋದಿಲ್ಲ, ಯಾಕಂದ್ರೆ ಊಟದ ಟೈಮ್ ಆಗ್ಯದ. ಸಹಜವಾಗಿ ನಿಮಗೂ ಕೂಡ ಯಾಕೆ ಕೇಳ್ಬೇಕು ಬಿಡು, ಓದ್ತಾ ಆಗಲ್ಲ 11ರಾಗ ಓದ್ತು, ಮತ್ತೆ ಯಾಕೆ ಕೇಳ್ಬೇಕಂತ ಮಾತಂತಲೂ ಬರ್ಬೋದು. ಸಹಜವಾಗಿ ನಾವು ಅಪಾಯಿಂಟ್ ಆದಾಗ ಭಾಳಷ್ಟು ಕನಸುಗಳನ್ನು ಕಟ್ಕೊಂಡು ಬಂದಿರ್ತೀವಿ. ಸಾಕಷ್ಟು ಸಮಸ್ಯೆಗಳು ಕೂಡ ಕೌಟುಂಬಿಕವಾಗಿರ್ಬೋದು, ವೈಯಕ್ತಿಕವಾಗಿ ಕೂಡ ಇರ್ಬೋದು. ವಿದ್ಯಾರ್ಜನೆಗಾಗಿ ಏನೋ ಇಲ್ಲ ಬಂದಿರ್ತೀವೋ ಬಯಸಲಾರದೆ ಬಂದಿರ್ತೀವೋ, ಬಟ್ ಬಂದ ಮೇಲೆ ಅನಿವಾರ್ಯ ಆಗಿರುತ್ತೆ. ನಾವು ಕೌನ್ಸ್ಲಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ಕಲ್ಲನಗೌಡ ಸರ್ ಕಂಡಿದ್ದರು. ಬಹುಶಃ ನಾನು ಮತ್ತು ಶಾರದಾ ಮೇಡಮ್ ಅವರು ಒಂದೇ ದಿವಸಕ್ಕೆ ಇಲ್ಲಿ ನಾವು ಅಪಾಯಿಂಟ್ ಆದ್ವಿ. ಅಪಾಯಿಂಟ್ ಆದಾಗ ಸಹಜವಾಗಿ ಇಲ್ಲಿ ಬರೋಕ್ಕಿಂತ ಮುಂಚೆಗೂ ನಾನು 1 ವರ್ಷದಾಗ 3 ಸ್ಕೂಲ್ ಚೇಂಜ್ ಮಾಡಿದೆ. ಈ ಸ್ಕೂಲ್ ಬೇಡ, ಅದು ಆ ಸ್ಕೂಲ್ ಬೇಡ, ಅದು ಅಂತಂದೇಳಿ ನಾವು ಸ್ವಲ್ಪ ಸೊಕ್ಕಿಲು ಹೊರಿತಿದ್ದೆ. ದೇವ್ರು ಕೊಟ್ಟಂತ ಜ್ಞಾನ ಐತೆ, ಎದಕ್ಕೆ ತಲೆ ಕೆಡಿಸ್ಕೋಬೇಕಂತೇಳಿ ಬಳ್ಳಾರಿ ಒಳಗೆ 3 ಸ್ಕೂಲ್ ಚೇಂಜ್ ಮಾಡಿದ್ದೆ ನಾನು. ಬಟ್ ಇಲ್ಲಿ ಕೌನ್ಸ್ಲಿಂಗ್ ಒಳಗೆ ತೊಗೋಬೇಕಾದ್ರೆ ಜವಾಬ್ದಾರಿ, ಯಾಕಂದ್ರೆ ಅಲ್ಲಿ ಚೇಂಜ್ ಮಾಡ್ದಂಗೆ ಇಲ್ಲಿ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಕೌನ್ಸ್ಲಿಂಗ್ ತೊಗೊಂಡ್ಮೇಲೆ ಟ್ರಾನ್ಸ್ಫರ್ ಆಗೋವರೆಗೂ ಕೂಡ ಒಂದು ಸ್ಥಳದಲ್ಲಿ ಇರಲೇಬೇಕಂತಂದೇಳಿ ಸಾಕಷ್ಟು ತತ್ವ ಸಿದ್ಧಾಂತಗಳು ಅಥವಾ ಆದರ್ಶಗಳ ಜೊತೆಗೆ ನಾನು ಇಲ್ಲಿ ಬಂದೆ. ಸಹಜವಾಗಿ ಅವುಗಳನ್ನು ನಿಮ್ಮ ಮೇಲೆ ಹೇರಬೇಕು, ನಾನು ಹುಡುಗರ ಮೇಲೆ. ಯಾಕಂದ್ರೆ ನಾನೊಬ್ಬತ್ತು ತೊಗೊಂಡು ನಾನೇನು ಮಾಡಲಿ. ಯಾಕಂದರೆ ನಮ್ಮ ಕ್ಲಾಸ್ನೊಳಗೆ ಹುಡುಗರು ಕಾಣ್ತಾ ಇದರ ಜೊತೆಗೆ ಭವಿಷ್ಯ ಭಾರತ ಒಬ್ಬ ಏನಾದರೂ ರೂಪಿಸೋರಿದ್ದರೆ ಅಥವಾ ಭವಿಷ್ಯ ಭಾರತದ ಕನಸು ಕಾಣೋರು ಯಾರು ಅಂದ್ರೆ ಅಪ್ಪ ಅಮ್ಮನಕ್ಕಿಂತ ಹೆಚ್ಚು ಶಿಕ್ಷಕರು. ಯಾಕಂತಂದ್ರೆ ನೀವು ಇಲ್ಲಿ ಪಾಠ ಕಲಿತಾ ಇರ್ತೀರಲ್ಲ, ನೀವು ಹೆಂಗೆ ಕಲಿತಿರ್ತೀರಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ಭಾರತ ನಿರ್ಮಾಣ ಆಗುತ್ತೆ. ಅಂತಂಥ ಕನಸುಗಳ ಜೊತೆಗೆ ನಿಮ್ಮ ಜೊತೆಗೆ ನಾವು ಕಟ್ಕೊಂಡು ಬರ್ತೀರ, ನಮ್ಮಂಥ ಶಿಷ್ಯ ಹಿಂಗಾಗಬೇಕು. ಯಾಕಂದ್ರೆ ನಮ್ಮ ಗುರುಗಳು ಏನು ಕೊಟ್ಟಾರ ಅದೆಲ್ಲವೂ ಹೋಗಬೇಕು. ಇದು ನಮ್ಮ ಸಿದ್ಧಾಂತ. ಅದು ತಗೊಳ್ತಿರೋ ಬಿಡ್ತಿರೋ ಅದು ಆ ಕಡೆ, ಬಟ್ ಅದು ಅದ್ರ ಜೊತೆಗೆ ನಿಮ್ಮ ಭವಿಷ್ಯ ಬೆಳಗಬೇಕಂಥೇಳಿ ಫಸ್ಟ್ ಡೇ ಬಂದ್ವಿ. ಬೆಳಿಗ್ಗೆ ನಾನು ಬಂದೆ, ಮಧ್ಯಾಹ್ನ ಶಾರದಾ ಮೇಡಮ್ ಅವರು ಬಂದರು. ಮರುದಿವಸ ನಾವು ಅಲ್ಲಿ ಸ್ಟಾಫ್ ರೂಮ್ ಇತ್ತು, ಅಲ್ಲಿ ಕುಂತಿದ್ವಿ. ದೀಕ್ಷಿತ್ ಸರ್ ಬಂದರು. ಅಲ್ಲೆಲ್ಲ ಊಟದ ಬ್ಯಾಗ್ ಇಟ್ಟರು. ನಾವು ಪರಿಚಯ ಮಾಡ್ಕೊಂಡ್ವಿ, ನಾವು ಹಿಂಗೆ ಸರ್ ಅಂತಂದೇಳಿ. ಸರ್ ಒಂದೇ ಮಾತು ಹೇಳಿದರು, ನೋಡಿ ಕಾಶಿ, ಹೊಸ್ದಾಗಿ ಬಂದಿರಿ. ಮೇಡಮ್ ಅವ್ರು ಎದುರುಗಡೆ ಕೂತಿದ್ರು, ಶಾರದಾ ಮೇಡಮ್ ಅವರು. ಹೊಸ್ದಾಗಿ ಬಂದಿರಿ, ವೃತ್ತಿ ನೀವು ಹೆಂಗೆ ಬೆಳೆಸ್ತೀರೋ ಹಂಗಿರುತ್ತೆ. ಟೈಮ್ ಸೆನ್ಸ್ ಕರೆಕ್ಟಾಗಿರಲಿ, ಮಕ್ಕಳಿಗೆ ಅನ್ಯಾಯ ಮಾಡಿಬಿಡ್ರಿ ಅಂತೇಳಿ ಅವ್ರು ಈಗಲೂ ಕೂಡ ನಾನು ಅದನ್ನು ದಿನಂಪ್ರತಿ ನಾನು ಅದನ್ನು ನೆನೆಸ್ಕೊಳ್ತೀನಿ. ಯಾಕಂತಂದರೆ ಅವರು ಸಹಜವಾಗಿ ಹೇಳಿರ್ಬೋದು, ಆದ್ರೆ ಆ ಮಾತುಗಳು ನಮಗೆ ವೇದವಾಕ್ಯ ಆಗಿರುತ್ತೆ. ಯಾಕಂದರೆ ಅದು ಸಹಜವಾಗಿ ಆ ಸಮಯ ಇರ್ಬೋದು, ಆ ಮಾತು ಇರ್ಬೋದು, ನಾವು ತಗೊಳ್ಳುವ ರೀತಿ ಕೂಡ ಇರ್ಬೋದು. ಅವುಗಳು ಏನಾದರೂ ಮ್ಯಾಚ್ ಆದಾಗ ಸಹಜವಾಗಿ ಇಲ್ಲಿ ಏನಾದರೂ ನಾನು ಬೆವರಲ್ಲಿ ಏನೋ ಒಂದು ಬಾವಿಯೊಳಗಿನ ಕಪ್ಪೆ ಆಗಿದ್ವಿ. ಬಟ್ ನಾನು ಒಂದೇನೋ ಸಾಂದರ್ಭಿಕವಾಗಿ ನಮ್ಮ ಅಡವೆಪ್ಪ ಸರಿಗೆ ನಾನು ಏನೋ ಒಂದು ಮಾತು ಕೊಟ್ಟುಬಿಟ್ಟಿದ್ದೆ, ಬಾರೋ ಮರೆ ಮ್ಯೂಚುವಲ್ ತೊಗೊಂಡ್ಬಿಡೋಣ ಅಂತಂದೇಳಿ. ಆ ತಪ್ಪನೆ ಕಟ್ಟಿ ಹಿಡಿದ್ಬಿಟ್ಟಿದ್ದೆ. ನೀನು ಮಾತು ಕೊಟ್ಟಿದ್ದೀನಿ, ಹೆಂಗೆ ತಪ್ಪೆ ಅಂತಂದೇಳಿ. ನಾವು ಗುಲ್ಬರ್ಗಕ್ಕೆ ಹೋಗೋರಿಗೂ ಮನಸ್ಸಿದ್ದಿಲ್ಲ, ಇಲ್ಲ ಬೇಡ ಯಾಕೋ ಅಂತೇಳಿ. ನಮ್ಮ ಮನೆಗೆಲ್ಲ ಬೈಯೋರು, ಏನಾಗಿತ್ತು ನಿನಗೆ ಬೇವ್ರು, ಯಾಕೆ ಬಿಟ್ಟು ಹೋಗಿ ಅಂತೇಳಿ. ಇಲ್ವೇ ಏನೋ ಒಂದು ಮಾತು ಕೊಟ್ಬಿಟ್ಟು ಮಾತಿನೊಳಗೆ ಅಂದರೆ ಇಲ್ಲಿಲ್ಲ, ನೀ ಮಾತು ಕೊಟ್ಟಿದ್ದೀನಿ ಕೊಡೋಬೇಕಂತಂದೇಳಿ ಅನಿವಾರ್ಯ. ಅದು ಸಹಜ ಆ ಟೈಮ್ನೊಳಗೆ. ಇದು ಬಹುಶಃ ಇಲ್ಲಿಯ ಒಂದು ವೃತ್ತಿಯ ಜೀವನದ ಒಂದು ಭಾಗ ಬೇವೂರು. ಎಷ್ಟು ನನಗೆ ಇಲ್ಲಿವರೆಗೆ ಕಾಡುತ್ತಂದ್ರೆ, ಎಷ್ಟೋ ಫಂಕ್ಷನ್ಸ್ಗೆ ಇನ್ವೈಟ್ ಮಾಡಿರ್ತೀರಿ. ಭಾಳಷ್ಟು ಫಂಕ್ಷನ್ಗಳು ನನಗೆ ಸಂಜು ಜೊತೆ ಮನೆ ಒಳಗೆ ಅಲ್ಲೇ ಚಾ ಕುಡ್ದು ಅಲ್ಲೇ ಹೊರಗೆ ಹೋಗ್ಬಿಡ್ತೀನಿ. ಯಾಕಂದ್ರೆ ಒಳಗೆ